ಕನ್ನಡ ಸಾಹಿತ್ಯ ಓದುವಂತವ್ರು, ಗಂಭೀರವಾದ ಸಾಹಿತ್ಯ ಓದುವಂತವರ ಒಂಥರ ನಮ್ ಗಂಭೀರವಾದ ಓದುನ ಕಲಿಸ್ಕೊಟ್ಟವರೇ ಅವರು. ಇನ್ನು ಮುಂದಿನ ಜನರೇಷನ್ಗೂ ಇದನ್ನ ಸಾಗಬೇಕಾಗಿರುವಂತದ್ದು. ಹೇಗೆ ನಾವು ಮಹಾಭಾರತ, ರಾಮಾಯಣ, ಭಗವದ್ಗೀತೆಯನ್ನೆಲ್ಲ ಪದೇ ಪದೇ ಓದಿದಾಗ ನಮಗೆ ವಯಸ್ಸಾದಂತೆ ಅದು ಬೇರೆ ಬೇರೆ ರೂಪ ಹೇಗೆ ಕೊಡುತ್ತೋ ಆ ತರ ಭೈರಪ್ಪನವರ ಎಲ್ಲಾ ಕೃತಿಗಳನ್ನು ನೀವು ಎಷ್ಟೆಷ್ಟು ವರ್ಷ ಬಿಟ್ಟು ಓದಿದ್ರು ನಿಮ್ಗೊಂದು ಹೊಸ ಹೊಸ ಹೊಳವು ಕಾಣ್ತಾ ಹೋಗುತ್ತೆ. ಅವರು ಪರ್ಸನಲ್ ಆಗೂ ನಮ್ಮ ಕುಟುಂಬಕ್ಕೆ ಪರಿಚಯಿತರು, ನಮ್ಮನ್ನ ಆತ್ಮೀಯವಾಗಿ ಕಂಡಂತವ್ರು, ನಮ್ಮ ಮನೆಗೆ ಹಲವಾರು ಬಾರಿ ಬಂದಂತವ್ರು, ನಮ್ಗೆ ಸಾಕಷ್ಟು ಸಲಹೆಗಳನ್ನ ನೀಡಿದಂತವ್ರು. ಅವ್ರಿಗೆ ಪ್ರತಿಯೊಂದು ಮನೆಯವರು ಈ ತರ ಹೇಳ್ಬೋದೇನೋ ಅವ್ರು ನಮಗ್ ತುಂಬಾ ಆತ್ಮೀಯರು ಅಂತ. ಯಾಕೆಂದ್ರೆ ಸಮಾಜಕ್ಕೆ ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ ಕನ್ನಡದಲ್ಲಿ ಪ್ರಾರಂಭ ಆಗಕ್ಕೆ ಒಂದ್ ರೀತಿ ಅವರೇ ಕಾರಣ. ಆ ವಾಯ್ಸ್ ಆಫ್ ಇಂಡಿಯಾ ಸೀರೀಸ್ ಕನ್ನಡದ ಸರಣಿಯಾದಾಗ ಅದರ ಸಂಪಾದಕರಾಗಿ ಮಂಜುನಾಥ್ ಅಜ್ಜಂಪರ್ ಅವರು ಆಯ್ಕೆಯಾದಾಗ ಸಾಮಾನ್ಯ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನನಗೆ ಸಿಕ್ಕಾಗ ನನ್ನ ಮೊದಲು ಕೇಳ್ತಾ ಇದ್ದು 2 ಪ್ರಶ್ನೆ. ಏನು ಅಂದ್ರೆ ಮಂಜು ಎಲ್ಲಿ, 2ನೇ ಪ್ರಶ್ನೆ ಕೇಳ್ತಾ ಇದ್ರು ನೀನ್ ಯಾವ್ದು ಅನುವಾದ ಮಾಡ್ತಾ ಇದೀಯಾ ಈ ಸರಣಿಲಿ ಅಂತ. ನಾ ಪ್ರತಿ ಬಾರಿ ಹೇಳ್ತಾ ಇದ್ದೆ ಇಲ್ಲ ನಾನು ಇವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಪ್ರೂಫ್ ರೀಡಿಂಗು ಇತ್ಯಾದಿ ನೋಡ್ತಾ ಇದ್ದೀನಿ ಅಂತ. ಇಲ್ಲ ನೀನ್ ಅನುವಾದ ಮಾಡ್ಲೇಬೇಕು ಅಂತ.